ಮೂರರಂದು ನಡೆದಿರುವಂತಹ ನೀಟ್ ಪರೀಕ್ಷೆಯನ್ನ ರದ್ದು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಆದೇಶವನ್ನ ಹೊರಡಿಸಿದೆ. ಶೀಘ್ರವೇ ಮರುಪರೀಕ್ಷೆಯ ದಿನಾಂಕವನ್ನು ಕೂಡ ನಿಗದಿ ಮಾಡ್ತೀವಿ ಅಂತ ಹೇಳಿ ಇದೀಗ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಮಾಹಿತಿಯನ್ನ ಕೊಟ್ಟಿದೆ. ಮೊನ್ನೆ ಅಷ್ಟೇ ಎಕ್ಸಾಮ್ ನಡೆದಿತ್ತು. ಮೇ 3ನೇ ತಾರೀಕು ನೀಟ್ ಎಕ್ಸಾಮ್ ನಡೆದಿತ್ತು. ಆದ್ರೆ ನೀಟ್ ಎಕ್ಸಾಮ್ ಆಯ್ತಪ್ಪ ಅಂತ ಹೇಳಿ ಖುಷಿಯಲ್ಲಿದ್ದಂತಹ ವಿದ್ಯಾರ್ಥಿಗಳಿಗೆ, ಅವರ ಪೋಷಕರಿಗೆ ಇದೀಗ ಮತ್ತೆ ಆತಂಕದ ವಿಚಾರ. ರಾಜಸ್ಥಾನದಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಇದೇ 3ಕ್ಕೆ ನೀಟ್ ಎಕ್ಸಾಮ್ ನಡೆದಿತ್ತು. 22,79,000 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ರು. ಆದ್ರೆ ಇದೀಗ ಪರೀಕ್ಷೆ ಕ್ಯಾನ್ಸಲ್ ಆಗಿದೆ. ಸಿಬಿಐ ತನಿಖೆ ನಡೆಸಲು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಆದೇಶವನ್ನ ಮಾಡಿದ್ದು, ನೀಟ್ ಪರೀಕ್ಷೆ ಬರೆದಿದ್ದ ವಿದ್ಯಾರ್ಥಿಗಳಿಗೆ ಇದೀಗ ಟೆನ್ಷನ್. ಮತ್ತೊಮ್ಮೆ ಪರೀಕ್ಷೆ ಬರಿಬೇಕಾದಂತಹ ಅನಿವಾರ್ಯತೆ, ಅಂತಹ ಪರಿಸ್ಥಿತಿ. ಫೀಸ್ ವಾಪಸ್ ಮಾಡಲಿದೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ. ಶೀಘ್ರವೇ ಮರು ಪರೀಕ್ಷೆಯ ದಿನಾಂಕವನ್ನ ಕೂಡ ನಿಗದಿ ಮಾಡಲಾಗುತ್ತೆ. ಆದರೆ ಇದೀಗ ಎಲ್ಲ ತಯಾರಿಯನ್ನ ಮಾಡಿಕೊಂಡು ಬರೆದಿದ್ದಂತಹ ಎಕ್ಸಾಮ್ ಯಾವ ರೀತಿಯಾಗಿ ಮಾಡ್ಕೊಂಡಿದ್ರು ವಿದ್ಯಾರ್ಥಿಗಳು, ಈಗ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಎಕ್ಸಾಮ್ ಅನ್ನ ಬರಿಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ. ನೀಟ್ ಪರೀಕ್ಷೆ ರದ್ದು ಹಿನ್ನೆಲೆ ದೆಹಲಿಯಲ್ಲಿ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಪೇಪರ್ ಲೀಕ್ ಆಗಿದ್ದು ಪರೀಕ್ಷೆ ರದ್ದು ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಒಂದು ಕಡೆ ವಿದ್ಯಾರ್ಥಿಗಳು ಸಾಕಷ್ಟು ರೀತಿಯಾಗಿ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ, ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಕಾರಣ ಪಾಪ ಎಷ್ಟೋ ತಯಾರಿಯನ್ನ ಮಾಡ್ಕೊಂಡಿರ್ತಾರೆ ವಿದ್ಯಾರ್ಥಿಗಳು ಈ ನೀಟ್ ಎಕ್ಸಾಮ್ಗೋಸ್ಕರ. ಆದ್ರೆ ಬರೆದಂತಹ ಎಕ್ಸಾಮೇ ಕ್ಯಾನ್ಸಲ್ ಆಗುತ್ತೆ. ಮತ್ತೆ ತಯಾರಿಯನ್ನ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಯಾವ ವಿದ್ಯಾರ್ಥಿಗೂ ಕೂಡ ಟೆನ್ಷನ್ ಆಗದೆ ಇರೋದಕ್ಕೆ ಚಾನ್ಸೇ ಇಲ್ಲ, ಆತಂಕಕ್ಕೆ ಒಳಗಾಗದಿರೋದಕ್ಕೆ ಚಾನ್ಸೇ ಇಲ್ಲ. ಎಕ್ಸಾಮ್ ಮುಗಿತಲ್ಲಪ್ಪ ಅಂತ ಹೇಳಿ ನಿಟ್ಟುಸುರಿ ಬಿಟ್ರೆ ಇದೀಗ ಮತ್ತೊಮ್ಮೆ ತಯಾರಿ ಮಾಡ್ಕೊಳ್ಬೇಕು, ಎಕ್ಸಾಮ್ ಅನ್ನ ಬರಿಬೇಕು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಹಿನ್ನೆಲೆಯಲ್ಲಿ ಇದೀಗ ದೆಹಲಿಯಲ್ಲಿ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ದೆಹಲಿಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಕೈಗೊಂಡು ಈ ರೀತಿಯಾಗಿ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ನೀವು ಚೆಲ್ಲಾಟ ಆಡ್ತಾ ಇದ್ದೀರಿ ಅನ್ನುವ ಆಕ್ರೋಶವನ್ನ ಕೂಡ ಹೊರ ಹಾಕಿದ್ದಾರೆ. ನೀಟ್ ಪರೀಕ್ಷೆ ರದ್ದು ಮಾಡಿ ಈಗಾಗಲೇ ಆದೇಶವನ್ನ ಹೊರಡಿಸಲಾಗಿದೆ. ಜೊತೆಗೆ ಸಿಬಿಐ ತನಿಖೆಗೂ ಕೂಡ ಇದೀಗ ಆದೇಶವನ್ನ ಮಾಡಲಾಗಿದೆ. ಯಾವಾಗ ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು ಅನ್ನೋದು ಗೊತ್ತಾಯಿತು, ಆ ಸಂದರ್ಭದಲ್ಲೇ NTA ಕೂಡ ಕೇಳ್ಕೊಂಡಿತ್ತು ಕೇಂದ್ರೀಯ ತನಿಖಾ ಆಯೋಗಗಳು ಇದರ ಬಗ್ಗೆ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ. ಆ ಒಂದು ವರದಿ ಏನು ಕೊಟ್ಟಿದೆ, ಆ ಒಂದು ವರದಿಯ ಆಧಾರದ ಮೇಲೆ ಈಗ ನೀಟ್ ಎಕ್ಸಾಮ್ ಅನ್ನು ಈಗ ಕ್ಯಾನ್ಸಲ್ ಮಾಡಿರುವಂತದ್ದು. ಸಿಬಿಐ ತನಿಖೆಗೂ ಕೂಡ ಈಗ ಆದೇಶವನ್ನ ಮಾಡಲಾಗಿದೆ. ಮೇ 3ರಂದು ಪರೀಕ್ಷೆ ಆಗಿತ್ತು. ಆದ್ರೆ ಇದೀಗ NTA ಹೇಳ್ತಾ ಇದೆ ಹೊಸ ಪರೀಕ್ಷಾ ದಿನಾಂಕವನ್ನ ಶೀಘ್ರದಲ್ಲೇ ನಾವು ಪ್ರಕಟ ಮಾಡ್ತೀವಿ, ಅಧಿಕೃತ ವೆಬ್ಸೈಟ್ ನಲ್ಲಿ ನಾವು ಪೋಸ್ಟ್ ಮಾಡ್ತೀವಿ. ನೀಟ್ ಪರೀಕ್ಷೆ ವೇಳೆ ಅಕ್ರಮಗಳ ಬಗ್ಗೆ ಈಗಾಗಲೇ ಸಾಕಷ್ಟು ದೂರುಗಳು ಬಂದಿತ್ತು. ಪ್ರಶ್ನೆ ಪತ್ರಿಕೆ ಸೋರಿಕೆಯ ದೂರುಗಳ ವರದಿ ಕೂಡ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವ ಹಿನ್ನೆಲೆಯಲ್ಲಿ ಇದೀಗ ಎಕ್ಸಾಮ್ ಅನ್ನೇ ಕ್ಯಾನ್ಸಲ್ ಮಾಡಲಾಗಿದೆ. ಪ್ರಮುಖವಾಗಿ ಪ್ರಶ್ನೆ ಪತ್ರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ 180 ಕ್ವಶನ್ಸ್ ಅಲ್ಲಿ ಆಲ್ಮೋಸ್ಟ್ 150ಕ್ಕೂ ಹೆಚ್ಚಿನ ಪ್ರಶ್ನೆಗಳು ಸೇಮ್ ಟು ಸೇಮ್ ಆಗಿತ್ತು. ಈ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತಲ್ಲ ಅದು. ಈ ಹಿನ್ನೆಲೆಯಲ್ಲಿ ಖಾಸಗಿ ಗ್ರೂಪ್ಗಳ ಮೂಲಕ ಲೀಕ್ ಆಗಿದೆ. ಪರೀಕ್ಷೆಗೂ ಮೊದಲು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಹಲವರಿಗೆ ಪ್ರಶ್ನೆ ಪತ್ರಿಕೆ ಸಿಕ್ಕಿತ್ತು, ಅದರಲ್ಲೂ ಕೂಡ ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರೆದಿರುವಂತಹ ಪ್ರಶ್ನೆ ಪತ್ರಿಕೆ ಸಿಕ್ಕಿತ್ತು. ವಿವಿಧ ರಾಜ್ಯಗಳಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಕೂಡ ಆಗಿತ್ತು. ಸೊ ಕಷ್ಟಪಟ್ಟು ಓದಿದಂತಹ ವಿದ್ಯಾರ್ಥಿಗಳ ಪರಿಸ್ಥಿತಿ ಏನು ಹೀಗಾದ್ರೆ, ಒಂದು ಕಡೆ ಪಾರದರ್ಶಕತೆ, ಮತ್ತೊಂದು ಕಡೆ ವಿಶ್ವಾಸಾರ್ಹತೆ, ಇವೆಲ್ಲದರ ಪ್ರಶ್ನೆ ಕೂಡ ಬರುತ್ತೆ. ಈಗ ಅಂದ್ರೆ ವೈದ್ಯಕೀಯ ಶಿಕ್ಷಣ ಕೊಡುವಂತಹ ನಿಟ್ಟಿನಲ್ಲಿ ಅಥವಾ MBBS ಮಾಡುವಂತಹ ನಿಟ್ಟಿನಲ್ಲೇ ಹಾಗಾದ್ರೆ ಇವೆಲ್ಲವೂ ಸುಳ್ಳ ಅನ್ನುವಂತಹ ವಿಶ್ವಾಸಾರ್ಹತೆಯ ಪ್ರಶ್ನೆ ಇಲ್ಲಿ ಎದುರಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಶಾಸಕರಾಗಿರುವ ಪ್ರದೀಪ್ ಈಶ್ವರ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರದೀಪ್ ಈಶ್ವರ್ ಅವರೇ, ಮೇ 3ರಂದು ಎಕ್ಸಾಮ್ ಬರೆದಂತಹ ವಿದ್ಯಾರ್ಥಿಗಳು ನಿಟ್ಟುಸಿರು ಬಿಟ್ಟಿದ್ರು, ಅಬ್ಬಬ್ಬ ಹೆಂಗೋ ನಾವು ಎಕ್ಸಾಮ್ ಅನ್ನ ಬರ್ದ್ವಿ ಮುಗೀತಪ್ಪ ಅಂತ ಹೇಳಿ. ಇಂತಹ ಸಂದರ್ಭದಲ್ಲಿ ಇದೊಂದು ದೊಡ್ಡ ಆಘಾತ ವಿದ್ಯಾರ್ಥಿಗಳಿಗೆ. ಮೊದಲನೇದಾಗಿ ನಿಮ್ಮ ರಿಯಾಕ್ಷನ್? ಮೇಡಮ್, ಈಗ NTA ಅವರು ನೀಟ್ ಪರೀಕ್ಷೆನ ನಡೆಸ್ತಾರೆ. ಮೇ 3ನೇ ತಾರೀಕು ಪರೀಕ್ಷೆ ನಡೆಸಿದ್ರು. ಅದಕ್ಕಿಂತ 15 ದಿನ ಮುಂಚೆ ನಾವು 10 ಹೆಜ್ಜೆ ಮುಂದೆ ಇದೀವಿ, ವಿ ಆರ್ 10 steps ಆಫ್ ಅಹೆಡ್, ಸೆಕ್ಯೂರಿಟಿ, ಹೈ ಲೆವೆಲ್ ಆಫ್ ಸೆಕ್ಯೂರಿಟಿ ಅಂತ ಏನೇನೋ ಬಡಾಯಿ ಕೊಚ್ಕೊಂಡಿದ್ರು NTA ಅವರು. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು 2024 ಸೇಮ್ ಇಶ್ಯೂ, ರಾಜಸ್ಥಾನಲ್ಲಿ ಪೇಪರ್ ಲೀಕ್ ಆಯ್ತು. ಅವತ್ತೇನ್ ಮಾಡಿದ್ರು, ಆ ಸೆಂಟರ್ಗೆ ಮಾತ್ರ ಎಕ್ಸಾಮ್ ಕ್ಯಾನ್ಸಲ್ ಮಾಡಿದ್ರು. ಅದ್ಯಾವ
ಅದು ಸೇಮ್ ಸ್ಕೋರು ಎಲ್ರಿಗೂ ಬಂತು. ಬಟ್ ಇವಾಗ ಎಲ್ಲೋ ಒಂದ್ ಕಡೆ ಲೀಕ್ ಆಗಿದೆ ಪೇಪರ್ ಅಂತ ಹೇಳ್ತಿದ್ದಾರೆ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವ್ರಿಗೆ ಒಂದು ಎಕ್ಸಾಮ್ ನಡೆಸೋ ಯೋಗ್ಯತೆ ಇಲ್ಲ ಅಂದ್ರೆ ಅದು ಯಾರ ಕಂಟ್ರೋಲ್ ಇರೋದು? ಸೆಂಟ್ರಲ್ ಬಿಜೆಪಿಯಲ್ಲಿ. ನರೇಂದ್ರ ಮೋದಿ ಅವರು ಹಾರ್ಟ್ ಆಫ್ ಲಿವಿಂಗ್ ಅಲ್ಲಿ ಬಂದು ಭಾಷಣ ಮಾಡ್ತಾರೆ, ಮಕ್ಕಳು ಸೈನ್ಸ್ ಆಫ್ ಸಫರಿಂಗ್ ಕೇಳೋ ಪೇಷನ್ಸ್ ಅವ್ರಿಗಿಲ್ಲ. NTA ಒಂದು ಎಕ್ಸಾಮ್ ನಡೆಸೋ ತಾಕತ್ತಿಲ್ಲ ಅಂದ್ರೆ ಏನಕ್ಕೆ ಮೇಡಮ್? ಸೆಂಟ್ರಲ್ ಬಿಜೆಪಿ ಅವ್ರು ವಾಟ್ ದೇ ಆರ್ ಡೂಯಿಂಗ್? ಈಗ ನಿಮ್ದೇ ಏಜೆನ್ಸಿ ಅಲ್ವಾ, ನಿಮ್ದೇ ಸರ್ಕಾರ ಅಲ್ವಾ, ನೀವು ನಡೆಸಿದ ಎಕ್ಸಾಮ್ ಅಲ್ವಾ, ನಿಮ್ ಕಂಟ್ರೋಲ್ ಅಲ್ಲಿ ಏಜೆನ್ಸಿ ಸಿತ್ತಲ್ವಾ, ಪೇಪರ್ ಲೀಕ್ ಆಗಕ್ ಯಾಕೆ ಬಿಟ್ರಿ? ಈಗ ನಿಮ್ ಸಿಸ್ಟಮ್ ಅಲ್ಲಿ ಯಾವನೋ ಇದ್ರೆ ತಾನೇ ಇದೆಲ್ಲ ಆಗಕ್ಕಾಗೋದು. ಹೌ ಪೇಪರ್ ಹೆಂಗ್ ಆಚೆ ಬಂತು? ಲೆಟ್ ದೆಮ್ ಎನ್ಕ್ವೈರ್ ದಟ್. ಪೇಪರ್ ಪ್ರಿಂಟ್ ಆದ್ಮೇಲೆ ಪೇಪರ್ ಲೀಕ್ ಆಗಿರೋದ್ರಿಂದ ಪೋಸ್ಟ್ಪೋನ್ ಮಾಡ್ತಿದಾರಲ್ಲ, ಪೇಪರ್ ಆಚೆ ತಂದವ್ರು ಯಾರು? ಆ ಏಜೆನ್ಸಿ ಅವ್ರು ಯಾರು? ಯಾಕೆ ತಂದ್ರು? ಈಗ 45 ಜನ ಅರೆಸ್ಟ್ ಮಾಡಿ CBI ಕೊಟ್ಟಿದ್ದೀರಾ, ವೆಲ್ ಅಂಡ್ ಗುಡ್. ಆದ್ರೆ 22 ಮಕ್ಕಳು 1 ವರ್ಷ 2 ವರ್ಷ 3 ವರ್ಷ ಕಷ್ಟಪಟ್ಟು ನೀಟ್ ಬರ್ದಿದ್ರಲ್ಲ, ಈಗ ಮಕ್ಕಳು ಆತಂಕದಲ್ಲಿ ಇದಾರೆ ಮೇಡಮ್. ಒಂದು 650 ಬಂದಿರೋ ಮಗು ಇವಾಗ ಆತಂಕದಲ್ಲಿದೆ, ಏನಾಗುತ್ತೋ ಏನೋ ನೆಕ್ಸ್ಟ್ ಎಕ್ಸಾಮ್ ಅಂತ. ಈಗ ಆ ಮಗುಗೆ ಅವ್ರ ಪೋಷಕರಿಗೆ ಧೈರ್ಯ ಹೇಳೋರು ಯಾರು ಮೇಡಮ್? ಮತ್ತೆ ಆ ಸೀರಿಯಸ್ ಮೋಡ್ ಬರೋದು ಅಷ್ಟು ಈಸಿ ಅಲ್ಲ ಮೇಡಮ್. ಮತ್ತೆ ದಿನಕ್ಕೆ 16-18 ಅವರ್ ಓದಿ ಒಂದ್ 10 ದಿನದಿಂದ ಎಲ್ಲ ರಿಲ್ಯಾಕ್ಸ್ ಆಗಿದ್ದಾರೆ, ಎಲ್ಲ IPL ಮೂಡಲ್ಲಿ ಇದಾರೆ ಎಲ್ಲ ಆಸ್ಪಿರೆಂಟ್ಸ್. ಈಗ ಸಡನ್ ಆಗಿ ಇವತ್ತಿಂದ ಮತ್ತೆ ಬುಕ್ ತೆಗೆದು ಓದು ಅಂದ್ರೆ ನಾನು ಸೈಕಲಾಜಿಕಲಿ ಮಾತಾಡ್ತಿದ್ದೀನಿ ಮಕ್ಕಳನ್ನ. ಸೈಕಲಾಜಿಕಲಿ ಮೇಡಮ್ ನೀಟ್ ಎಕ್ಸಾಮು 10-12 ತಾಸು ಓದ್ಲಿಲ್ಲ ಅಂದ್ರೆ ಪಾಸ್ ಆಗಲ್ಲ ಮೇಡಮ್, ಇದು ವಾಸ್ತವ. ದೇ ಶುಡ್ ರೀಡ್ 10 to 12 hours ಮಿನಿಮಮ್ ಪರ್ ಡೇ. ಮತ್ತೆ ಅಷ್ಟೊತ್ತು ಓದಬೇಕಲ್ಲ. ಈಗ ತುಂಬಾ ಜನ ಮಕ್ಕಳದು ಖಂಡಿತವಾಗೂ ಮಾರ್ಕ್ಸ್ ವೇರಿ ಆಗುತ್ತೆ ಮ್ಯಾಮ್. ಈಗ ಒಂದು ಆ ಮೂಡಲ್ಲೇ ಇದ್ರು, ಎಕ್ಸಾಮ್ ಅನ್ನ ಬರೆದ್ರು, ಆ ಇದ್ರಲ್ಲಿದ್ರು. ಬಟ್ ಈಗ ಹಬ್ಬ ರಿಲ್ಯಾಕ್ಸ್ ಆಯ್ತು, ಇನ್ನು ನೋಡೋಣ ಏನಿದ್ರು ರ್ಯಾಂಕಿಂಗ್ ಅನ್ನುವಂತಹ ಯೋಚನೆ ಇದ್ದವರಿಗೆ ಸಡನ್ ಆಗಿ ಈ ರೀತಿಯಾಗಿ ಶಾಕ್ ಆದ್ರೆ ಮಕ್ಕಳು ಕೂಡ ಅಂದ್ರೆ ನೀವು ಹೇಳಿದಾಗೆ ಮಾನಸಿಕವಾಗಿ ರೆಡಿ ಆಗೋದೇ ಬಹಳ ಕಷ್ಟ ಈಗ ಅಂತ. ಮೇಡಮ್ ಮೆಂಟಲಿ ತುಂಬಾ ಪೋಷಕರು ಅಪ್ಸೆಟ್ ಆಗ್ತಾರೆ, ಸ್ಟೂಡೆಂಟ್ಸ್ ಅಪ್ಸೆಟ್ ಆಗ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮಲ್ಲಿ ಒಬ್ಬ ಹುಡುಗ ಅವ್ನು 705 ಎಕ್ಸ್ಪೆಕ್ಟ್ ಮಾಡ್ತಿದ್ದ. ಅವನು PUC ಸ್ಟೇಟ್ 4th ಟಾಪರ್ ಲಿಖಿತ್ ಅಂತ. ಅವನು 595 600 ಬೋರ್ಡ್ ಅಲ್ಲಿ. ಅವ್ನು 10th ಅಲ್ಲಿ ಸ್ಟೇಟ್ 623 24 ಅವ್ನು ಸ್ಟೇಟ್ 2nd ರ್ಯಾಂಕ್. ಅವ್ನು ದಿನಕ್ಕೆ 18-20 ಅವರ್ ಓದಿದ್ದ. ಇಲ್ಲಿ ಹತ್ತತ್ರ ಒಂದು ಫೆಸ್ಟಿವಲ್ ಇಲ್ಲ, ಫಂಕ್ಷನ್ ಇಲ್ಲ, ಡೇ ಅಂಡ್ ನೈಟ್ ಓದಿ 7 or 10 ಬರುತ್ತೆ. ಯಾವುದೋ ಒಂದು ಫಿಸಿಕ್ಸ್ ಒಂದು ಕರೆಕ್ಷನ್, ಒಂದು ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಅಲ್ಲಿ ಒಂದು ವ್ಯಾಲ್ಯೂ ಏನೋ ಇದಾಯ್ತು ಅಂತ 705 ಬರುತ್ತೆ. ಅವ್ನು ಏಮ್ಸ್ ಡೆಲ್ಲಿಗೆ ಹೋಗ್ಬೇಕು ಅಂತಿದ್ದ. ಈಗ ಹುಡುಗ ನನ್ಗೆ ಆಗ್ಲೇ ಫೋನ್ ಮಾಡಿದ್ದ, ಪ್ರದೀಪ್ ಸರ್ ಮತ್ತೆ ಓದ್ಬೇಕಲ್ಲ, ಸರಿ ಬಂದು ಓದ್ತೀನಿ ಅಂತ. ಅಂದ್ರೆ ಹಿಂಗೆ 1000 ಜನ ಮಕ್ಕಳ ಮೇಲೆ ಇಂಪ್ಯಾಕ್ಟ್ ಬೀಳುತ್ತೆ ಮೇಡಮ್. ಇದು ನಿಜ ನಿಜ. ಪೋಷಕರಿಗೆ ನಾನು ಮೇಡಮ್ ಸೈಕಲಾಜಿಕಲಿ ಏನೋ NTA ಅವರು ಏನ್ ಮಾಡೋದು ಮೇಡಮ್? ನಮ್ ದೇಶಕ್ಕೆ ಒಬ್ರು ಡಿಕ್ಟೇಟರ್ ಪ್ರಧಾನಿಗಳಾಗಿದ್ದಾರೆ. ಈಗ ಪೋಷಕರ ಜೊತೆ ಒಂದು ಒಪಿನಿಯನ್ ಕೇಳೋದಲ್ವಾ? ರೀನೀಟ್ ಮಾಡೋದ ಬೇಡವಾ? ಒಂದು ಅಭಿಪ್ರಾಯ ಕೇಳಬೇಕಲ್ವಾ? ಇವತ್ತು ಏಕಾಏಕಿ ಡಿಕ್ಲೇರ್ ಮಾಡ್ಬಿಟ್ರೆ ಮೇಡಮ್ ಎಷ್ಟೋ ಜನಕ್ಕೆ ರೀನೀಟ್ ಅನ್ನೋದು ಶಾಕ್ ಇಂಡಿಯಾದಲ್ಲಿ ಇವತ್ತು. ಯಾಕೆಂದ್ರೆ 24 ಅಲ್ಲಿ ಇಂತ ಇನ್ಸಿಡೆಂಟ್ ನೀವು ಹೇಳಿದ್ರೆ ಅಂದ್ರೆ ಅಟ್ಲೀಸ್ಟ್ ಒಂದು ಒಪಿನಿಯನ್ ಕೇಳಬಹುದಾಗಿತ್ತು ಅನ್ನೋದು. ಬಟ್ ಏನಂತ ಹೇಳಿದ್ರೆ ನೋಡಿ ಮೇಡಮ್, ಈಗ ನೀವೇ ಈಗ ಪೇಪರ್ ಲೀಕ್ ಆಗಿರೋದು ರಾಜಸ್ಥಾನದಲ್ಲಿ, ಪೇಪರ್ ಲೀಕ್ ಆಗಿರೋದು ಕೇರಳದಲ್ಲಿ. ಆ 2 ಸ್ಟೇಟ್ ನೀವೇನಾದ್ರೂ ಸ್ಪೆಸಿಫಿಕ್ ಆಗಿ ಮೆಜರ್ಸ್ ತಗೋಬಹುದಾಗಿತ್ತಲ್ಲ. ನೀವು ರಿಮೈನಿಂಗ್ ಎಲ್ಲಾ ಸ್ಟೇಟ್ಸ್ಗೂ ಯಾಕೆ ತಗೊಂತಾ ಇದ್ದೀರಾ? ಬೇರೆ ಸ್ಟೇಟ್ಸ್ ಮಕ್ಳು ನಿಮ್ಗೆ ಏನ್ ತಪ್ಪು ಮಾಡಿದ್ರು? ಆಯ್ತು, ಈಗ ಅವ್ರು ಏನ್ ಹೇಳ್ತಾ ಇದಾರೆ, ಕೇರಳದಲ್ಲಿ MBBS ಓದ್ತಿರೋ ಹುಡುಗ ರಾಜಸ್ಥಾನ್ ಮೂಲದವನು, ಅವನೇನೋ ಪೇಪರ್ನ ಅಲ್ಲಿ ಕಳಿಸದಂತೆ ರಾಜಸ್ಥಾನ್ಗೆ. 45 ಜನ ಇನ್ವಾಲ್ವ್ ಆಗಿದ್ದಾರಂತ. ಒಂದು PG ಓನರ್ ಅವನು, ಎಲ್ಲರನ್ನೂ ಅರೆಸ್ಟ್ ಮಾಡಿದೀವಿ ಅಂತಾರೆ. ಆಯ್ತು, ನಿಮಗೆ ಆ 2 ಸ್ಟೇಟ್ ಮೇಲೆ ಡೌಟ್ ಇದೆಯಲ್ಲೋ, ಆ 2 ಸ್ಟೇಟ್ಗೆ ಏನಾದ್ರು ಮೆಜರ್ಸ್ ತಗೊಳ್ಳಿ. ಯಾಕೆ ನಮ್ಮ ಸದರ್ನ್ ಸ್ಟೇಟ್ಸ್, ಕರ್ನಾಟಕದವ್ರು ನಾವೇನ್ ತಪ್ಪು ಮಾಡಿದ್ವಿ? ಆಂಧ್ರದವ್ರು ಏನ್ ಮಾಡಿದ್ರು? ತೆಲಂಗಾಣ ಏನ್ ಮಾಡಿದ್ರು? ಛತ್ತೀಸ್ಗಢ, ಮಧ್ಯಪ್ರದೇಶ, ಜಾರ್ಖಂಡ್ ಮಕ್ಳು ಏನ್ ಮಾಡಿದ್ರು? ನೀವು ಯಾವ್ದೋ ಒಂದು ಸ್ಟೇಟ್ ಅಲ್ಲಿ ಇದಾದ್ರೆ ಏಜೆನ್ಸಿ ಫೇಲ್ಯೂರ್ ಅಲ್ವಾ ಮ್ಯಾಮ್ ಇದು? ಇದೇ ಸ್ಟೇಟ್ ಗೌರ್ಮೆಂಟ್ ಯಾವ್ದಾದ್ರು ಎಕ್ಸಾಮಿಂಗ್ ಆಗಿದ್ರೆ ಬಿಡೋರ ಇವರು? ಅಶೋಕಣ್ಣ ಇಷ್ಟೊತ್ತಿಗೆ ಬಾಯ್ ಬಡ್ಕೊಳ್ಳೋರು, ವಿಜಯೇಂದ್ರಣ್ಣ ಇಷ್ಟೊತ್ತಿಗೆ ಬಾಯ್ ಬಡ್ಕೊಳ್ಳೋರು, ಅಶ್ವಥ್ ನಾರಾಯಣ ಅವ್ರು ಇಷ್ಟೊತ್ತಿಗೆ ಬಾಯ್ ಬಡ್ಕೊಳ್ಳೋರು. ಏನಾದ್ರು ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಯಾವ್ದಾದ್ರು ಒಂದು ಎಕ್ಸಾಮ್ ಇದಾಯ್ತು ಅಂದ್ರೆ ಜಸ್ಟ್ ನೋಟಿಫಿಕೇಶನ್ ವಿಳಂಬ ಆಯ್ತು ಅಂತ ನಮ್ಮ ವಿಧಾನ ಪರಿಷತ್ನ ಉಪನಾಯಕರು ಎಲ್ಲ ಹೋಗಿ ಆಸ್ಪಿರೆಂಟ್ಸ್ ಜೊತೆ ಹೋಗಿ ಏನು ಹಿಂಗ್ ಆಡ್ತಾರಲ್ಲ. ಈಗ ಬೈಕೆಗೆ ಕೇಳಿ ಮೇಡಮ್, ಅಶೋಕಣ್ಣನ ವಿಕಸಿತ ಭಾರತ್ ಅಂತೆ, ಆನ್ಲೈನ್ ಕ್ಲಾಸ್ಗೆ ಹೋಗಿ ಆಫ್ಲೈನ್ ಬೇಡ ಅಂತಾರೆ. ಯಾಕೆಂದ್ರೆ ಹೋಗಕ್ ಪೆಟ್ರೋಲ್ ಖರ್ಚಾಗುತ್ತಂತೆ, ಡೀಸೆಲ್ ಖರ್ಚಾಗುತ್ತಂತೆ, ಮನೇಲಿ ಹೆಣ್ಮಗು ಮದುವೆ ಇದ್ರೆ ಚಿನ್ನ ತಗೋಬೇಡಿ ಅಂತಾರೆ. ಇವ್ರು ಯಾರು ಮೇಡಮ್ ಹೇಳಕ್ಕೆ? ಸರ್ ಈಗ ನಮ್ಮನೆ ಹೆಣ್ಮಗು ಚಿನ್ನ ತಗೋ, ಈಗ ಮತ್ತೆ ಕೋಚಿಂಗ್ ತಗೊಳ್ಳೇಬೇಕಾ ಸರ್? ಈಗ ಹೇಗೆ ಅಂತ ಹೇಳಿ ಈಗ ಮತ್ತೆ ಇಮಿಡಿಯೇಟ್ ಆಗಿ ಮೇಡಮ್ ಅದು ಹೇಳಕ್ಕಾಗಲ್ಲ ಮೇಡಮ್. ಮತ್ತೆ ಅನ್ನೋದಕ್ಕಿಂತ ಫಸ್ಟ್ ಏನಾಗುತ್ತೆ, ಮತ್ತೆ ಕೋಚಿಂಗ್ ಅನ್ನೋದಕ್ಕಿಂತ ಮತ್ತೆ ಇನ್ನೊಂದು ಏನಾಗುತ್ತೆ ಮೇಡಮ್, ಅದು ಸ್ಟೂಡೆಂಟ್ಸ್ ಮೇಲೆ ಹೋಗುತ್ತೆ ಮೇಡಮ್. ಇವ್ರು ಎಷ್ಟು ದಿನ ಟೈಮ್ ಕೊಡ್ತಾರೆ, ಅನ್ನೋದು ಅವ್ರ ಮೇಲೆ ಹೋಗುತ್ತೆ ಮೇಡಮ್. ಈಗ ನಮ್ಗೇನ್ ಅನ್ಸುತ್ತೆ, 1 ತಿಂಗಳಾದ್ರೂ ಟೈಮ್ ಕೊಡ್ಬೋದು ಅಂತ. ಯೂಶಲಿ ಈ ಪರೀಕ್ಷೆನ ಯಾವಾಗ್ಲೂ ಮೇ ಮೊದಲ ಭಾನುವಾರ ನಡೆಸ್ತಿದ್ರು ಮೇಡಮ್. ನನಗ್ ಗೊತ್ತಿರೋ ಪ್ರಕಾರ ಈಗ ಹೊಸದಾಗೆ
ಪೇಪರ್ ಪ್ರಿಪೇರ್ ಮಾಡಬೇಕು, ಅವ್ರಿಗೇನೋ ಎಕ್ಸಾಮ್ ಫೀಸ್ ರೀಫಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಸೆಂಟರ್ಸ್ ರಿಯಲ್ ಅಂದ್ರೆ ಸೇಮ್ ಇದೆ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಇವ್ರು ಹೊಸದಾಗಿ ಪೇಪರ್ ಪ್ರಿಪೇರ್ ಮಾಡ್ಲೇಬೇಕು ಮೇಡಮ್. ಈಗ ಹಳೆ ಪೇಪರ್ ಪ್ರಿಪೇರ್ ಆಗಿದ್ರು ಸಹ ಲೀಕ್ ಆಗಿರೋದ್ರಿಂದ ಆ ಸೀಕ್ವೆನ್ಸ್ ಅಲ್ಲಿ ಯಾವ ಪೇಪರ್ನು ಇಡಲ್ಲ. ಮಾಡಿರ್ತಾರಲ್ಲ ಸರ್, ಬಟ್ ಅದು ಯಾವ ಸೀಕ್ವೆನ್ಸ್ ತಗೊಳಂಗ ಆಗಲ್ಲ ಈಗ ಅಂತ ಹೇಳಿ, ಯಾಕಂದ್ರೆ ಎಲ್ಲವೂ ಕೂಡ ಹೋಗಿರುತ್ತೆ ಆಲ್ರೆಡಿ. ಇಲ್ಲ ಕರೆಕ್ಟ್ ಮೇಡಮ್. ಈಗ ಜನರಲ್ ಆಗಿ ಏನಾಗಿರುತ್ತೆ ಅಂದ್ರೆ 3 ಪೇಪರ್ ಜನರಲ್ ಆಗಿ ಸೆಟ್ ಮಾಡಿರ್ತಾರಂತೆ ಅಂತ, ಇದೆಲ್ಲ ಒಂದು ಜನರಲ್ ಆಗಿ ಒಂದು ಇದಿದೆ. ಈಗ 3 ಪೇಪರ್ನು ತಗೊಳಕ್ ಬರಲ್ಲ ಮೇಡಮ್, ಯಾಕಂದ್ರೆ ಈ ಪೇಪರ್ ಲೀಕ್ ಆಗಿದ್ರೆ ಅವೆರಡು ಆಬ್ವಿಯಸ್ಲಿ ಆಗೇ ಆಗಿರುತ್ತೆ. ಈಗ ಫ್ರೆಶ್ ಆಗಿ ಪೇಪರ್ ಪ್ರಿಪೇರ್ ಆಗ್ಬೇಕು, 22 ಲಕ್ಷ ಪೇಪರ್ ಮತ್ತೆ ಪ್ರಿಂಟ್ಗೆ ಹೋಗ್ಬೇಕು. ನನಗೆ ಗೊತ್ತಿರೋ ಪ್ರಕಾರ ಒಂದು ಪೇಪರ್ನ ನಾವ್ ಹೇಳ್ದಂಗೆ ಏಕಾಏಕಿ ಇದ್ ಮಾಡಕ್ ಆಗಲ್ಲ ಮೇಡಮ್. ಇಟ್ ಟೇಕ್ಸ್ ಸಮ್ ಟೈಮ್. ನನಗೆ ಗೊತ್ತಿರೋ ಪ್ರಕಾರ ಒಂದು 30 days ಟೈಮ್ ಸಿಗ್ಬೋದು ಮೇಡಮ್. ಜೂನ್ ಮೊದಲ ವಾರಕ್ಕೋ 2ನೇ ವಾರಕ್ಕೋ ಹೋಗ್ಬೋದು ಪರೀಕ್ಷೆ, ಅಂದ್ರೆ ಇನ್ನೊಂದು ತಿಂಗಳು. ಬಟ್ ನನ್ನ ಅಡ್ವೈಸ್ ಮಕ್ಳಿಗೆ ಏನು ಅಂದ್ರೆ, 1 ತಿಂಗಳಲ್ಲಿ ಈಗ ನೀವು ಕೋಚಿಂಗ್ ಹೋಗಿ ಸುಮ್ನೆ ಓದ್ಕೊಳ್ತಾ ಮನೇಲಿ ಕುತ್ಕೊಂಡೆ ಸ್ವಲ್ಪ ಫಿಸಿಕ್ಸ್ ಕೆಮಿಸ್ಟ್ರಿ ಒಂದು 4 ತಾಸು ಮಕ್ಳು ಓದ್ಕೊಂಡ್ರೆ ಒಳ್ಳೇದ್ ಮ್ಯಾಮ್. ಈಗ ಕೋಚಿಂಗ್ ಸೆಂಟರ್ಸ್ ಎಲ್ಲ ಆಲ್ಮೋಸ್ಟ್ ಆಲ್ ಯಾವ ಕೋಚಿಂಗ್ ಸೆಂಟರ್ಸ್ ಇದಕ್ಕೆ ಪ್ರಿಪೇರ್ ಆಗಿಲ್ಲ ಮ್ಯಾಮ್. ಎಲ್ಲಾ ಟೀಚರ್ಸ್ ಎಲ್ಲಾ ಕಡೆ ಬೆಟರ್ ಮನೇಲಿ ಕುತ್ಕೊಂಡು ಓದ್ಕೊಂಡ್ರೆ ಒಳ್ಳೇದು ಮೇಡಮ್ ಮಕ್ಳು. ಓಕೆ 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 ಸರ್, ಈಗ ಇದು ಇಂತಹ ಒಂದು ಘಟನೆಗಳಾದ್ರೆ ವಿಶ್ವಾಸಾರ್ಹತೆಯ ಪ್ರಶ್ನೆ ಇಲ್ಲಿ ಅಂತ ಹೇಳಿ ಹೆಂಗೆ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಆದ್ರೆ ವೈದ್ಯಕೀಯ ಶಿಕ್ಷಣ ಅನ್ನೋದೇ ಈ ರೀತಿಯ ಹಾಗಾದ್ರೆ ವೈದ್ಯರನ್ನು ಸೃಷ್ಟಿಸುವಂತಹ ಎಕ್ಸಾಮ್ಗಳೇ ಹೀಗ ಅನ್ನುವಂಥ ಪ್ರಶ್ನೆ ಮೂಡಿಸುತ್ತೆ ಅಂತ. ಏನು ಅಂದ್ರೆ ಒಂದು ಏಜೆನ್ಸಿ ಮೇಡಮ್, ನೀವು ನಂಬಲ್ಲ ಮೇಡಮ್, ಅವರು ಏನ್ ಮೇಡಮ್ ನೀಟ್ ಎಕ್ಸಾಮ್ ಮೇ 3ನೇ ತಾರೀಕಿತ್ತು, ಏಪ್ರಿಲ್ 25ನೇ ತಾರೀಕಿಂದ ಅವ್ರು ಬಿಲ್ಡಪ್ ನೋಡ್ಬೇಕು ಮೇಡಮ್. NT ಅವ್ರು ನೀವು ಮೇಡಮ್ ಅವ್ರ ಟ್ವೀಟ್ ಹೆಂಗ್ ಮಾಡಿದ್ರು ಗೊತ್ತಾ ಮೇಡಮ್? ಡೈಲಿ ಒಂದು ಕ್ವಶನ್ ಹಾಕೋದು, ಇಂಥ ಪ್ರಶ್ನೆಗೆ ನೀವು ರೆಡಿ ಆಗಿದ್ದೀರಾ, ನೀವ್ ಇನ್ನ ಚಿಕ್ಕ ಮಕ್ಳಲ್ಲ, ನಾವ್ ನಿಮ್ಗಿಂತ ಮುಂದೆ ಇದ್ದೀವಿ, ನಾವ್ ಆಲ್ರೆಡಿ ಮೇಡಮ್. ನೀವು ಸುಮ್ನೆ ದಯವಿಟ್ಟು ಚಾನಲ್ ನಾನು ನಿಮ್ಮ ರಿಕ್ವೆಸ್ಟ್ ಮಾಡ್ತೀನಿ, ಅವ್ರು NT ಅವ್ರು ಏನೆಲ್ಲ ಬಿಲ್ಡಪ್ ಗಳು ಕೊಟ್ಟಿದ್ದಾರೆ ಲಾಸ್ಟ್ 10 days ಅಲ್ಲಿ ಅಂತ ಟ್ವೀಟ್ ನೋಡಕ್ ಹೇಳಿ ಮ್ಯಾಮ್. ನಾವ್ ನಿಮ್ಗಿಂತ 10 ಹೆಜ್ಜೆ ಮುಂದೆ ಹೊರಟೋಗಿದೀವಿ, ನೀವು ತುಂಬಾ ಹಿಂದೆ ಇದ್ದೀರಾ, ನೀವು ಚಿಕ್ಕ ಮಕ್ಳಲ್ಲ, ನೀವು ಕಾಲೇಜ್ ಮಕ್ಳು, ಹಂಗ್ ಓದ್ಬೇಕು ಹಿಂಗ್ ಓದ್ಬೇಕು, ನಾವು ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಇಟ್ಟಿದೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂದ್ಬಿಟ್ಟಿದೀವಿ ಅಂತ ಏನೇನೋ ಹೇಳಿ ಪೇಪರ್ ಲೀಕ್ ಆಗಕ್ ಬಿಟ್ರೆ ಬೇಸರ ಅಲ್ವಾ ಮೇಡಮ್? ಕರೆಕ್ಟ್ ನಿಜ. ಎಸ್, ವಿದ್ಯಾರ್ಥಿಗಳು ಟೆನ್ಷನ್ ಮಾಡ್ಕೊಳ್ಬಾರ್ದು ಈ ಸಂದರ್ಭದಲ್ಲಿ ಅನ್ನೋದಷ್ಟೇ ಈಗ ನಾವು ಹೇಳಬೇಕಾಗಿರೋದು ಅಂತ ಹೇಳಿ. ಥ್ಯಾಂಕ್ ಯು ಪ್ರದೀಪ್ ಈಶ್ವರ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ನೀಟ್ ಮರುಪರೀಕ್ಷೆ ಬಗ್ಗೆ ಕಾಂಗ್ರೆಸ್ ಲೀಡರ್ಸ್ ಕಿಡಿಕಾರಿದ್ದಾರೆ. ಯಾಕಂದ್ರೆ ಆಘಾತಕಾರಿ ಅಂದ್ರೆ 22 ಲಕ್ಷಕ್ಕಿಂತ ಹೆಚ್ಚು ಮಕ್ಕಳು ಇವತ್ತು ಈ ಪರೀಕ್ಷೆಯನ್ನು ಬರೆದಿದ್ದಾರೆ. ಭಾಳಷ್ಟು ಏನು ಆಸೆ ಇಟ್ಕೊಂಡು ಭಾಳಷ್ಟು ಶ್ರಮ ಹಾಕಿ ಇವತ್ತು ಕೆಲವರು ಒಂದೊಂದು ವರ್ಷ ಏನು 12ನೇ ತರಗತಿ ಆದಮೇಲೆ 1 ವರ್ಷ ಇದಕ್ಕಾಗೇ ತಮ್ಮ ಸಮಯವನ್ನು ಮುಡಿಪಾಗಿಟ್ಟು ಪರೀಕ್ಷೆಗಳನ್ನು ಬರೀತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಅಂಥವರ ಪರಿಸ್ಥಿತಿಯನ್ನು ನೋಡಿದಾಗ ನಿಜವಾಗ್ಲೂ ಆಘಾತಕಾರಿ ಆಗುತ್ತೆ. ಆತಂಕ ಏನಂದರೆ ಎಷ್ಟು ಬಾರಿ ಈ ರೀತಿ ಆಗಲಿಕ್ಕೆ ಸಾಧ್ಯ ಇದೆ. ಪದೇ ಈ ರೀತಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಆಗ್ತಕ್ಕಂಥದ್ದಕ್ಕೆ ಇದೇನು ಉದ್ದೇಶಪೂರ್ವಕವಾಗಿ ಇದು NTA ಅವರು ಅಂದರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರ ವೈಫಲ್ಯನ ನೋಡಿ. ಇದು ನೀಟನ್ನು ನಡೆಸ್ತಕ್ಕಂಥದ್ದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತಕ್ಕಂಥ ಮಾಹಿತಿ ಹೊರಬಂದ ಮೇಲೆ ಅದ್ರ ಬಗ್ಗೆ ತನಿಖೆ ಮಾಡಿದ್ದಾರೆ. ನಿಖರವಾಗಿ ಅದು ಆಗಿದೆ ಅಂತಕ್ಕಂಥ ಮೇಲ್ನೋಟಕ್ಕೆ ಸಾಬೀತಾದ ಮೇಲೆ CBIಗೆ ವಹಿಸುವಂಥ ಕೆಲಸ ಮಾಡಿದೆ. ಅದರಿಂದ ಅವರು ರಾಜ್ಯಗಳ ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ಕೇಳೋದಿಲ್ಲ. ಯಾಕಂದರೆ ಸಂಪೂರ್ಣ ಹೊಣೆಗಾರಿಕೆ ಜವಾಬ್ದಾರಿ ಅವ್ರದೇ ಆಗಿರೋದ್ರಿಂದ ರಾಜ್ಯಗಳ ಅಭಿಪ್ರಾಯ ಕೇಳ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಲ್ಲ. ನೀಟ್ ಪರೀಕ್ಷೆ ರದ್ದತಿ ಬಗ್ಗೆ ಟೆನ್ಷನ್. ವಿದ್ಯಾರ್ಥಿಗಳು ಪೋಷಕರು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದೀಗ ಮಕ್ಕಳ ಭವಿಷ್ಯದ ಬಗ್ಗೆ ಭಾರಿ ಆತಂಕ ಎದುರಾಗಿದೆ. ಕಾರಣ ಈಗಾಗಲೇ ಹೇಳಿದ ಹಾಗೆ ಮಕ್ಕಳು ಯಾವುದೇ ರೀತಿಯ ಒಂದು ಫಂಕ್ಷನ್ಗಳನ್ನ ಬಿಟ್ಟು ಅಥವಾ ನಮ್ಮ ಖುಷಿಯನ್ನ ಬಿಟ್ಟು ಮಕ್ಕಳು ಬರೀ ಈ ಎಕ್ಸಾಮ್ಗಾಗಿ 12 ಗಂಟೆ 13 ಗಂಟೆ ಓದಿದವರಿದ್ದಾರೆ, ಇದಕ್ಕಾಗಿಯೇ ಮುಡಿಪಾಗಿಟ್ಟವರಿದ್ದಾರೆ. ಇಂತಹ ಸಂದರ್ಭದಲ್ಲಿ ಎಕ್ಸಾಮೇ ಈಗ ಕ್ಯಾನ್ಸಲ್ ಆದರೆ ಮಕ್ಕಳ ಪರಿಸ್ಥಿತಿ ಏನು? ಅವರ ಪೋಷಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. 10th ಆದಮೇಲೆ 600 ಡೇಸಿಂದ ಪ್ರಿಪೇರ್ ಆಗಿದ್ದೀವಿ, ಎಷ್ಟು ಕಷ್ಟಪಟ್ಟು ಓದಿದ್ದೀವಿ, ಸಡನ್ ಆಗಿ ಕ್ಯಾನ್ಸಲ್ ಆಗಿದೆ. ಇಟ್ಸ್ ವೆರಿ ಡಿಸಪಾಯಿಂಟಿಂಗ್. ಬಟ್ ಯಾರು ಈ ಥರ ನ್ಯೂಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಷ್ಟು ಹಾರ್ಡ್ ವರ್ಕ್ ಮಾಡಿಬಿಟ್ಟು ಎಲ್ಲ ಸಡನ್ ಆಗಿ ಕ್ಯಾನ್ಸಲ್ ಆಗಿದೆ, ಇನ್ನೊಂದ್ಸತಿ ಓದಬೇಕು. ತುಂಬ ಸ್ಯಾಡ್ ಆಗ್ತಿದೆ.
ಬಿಕಾಸ್ ಇಷ್ಟು ದಿನ ಕಷ್ಟಪಟ್ಟು ಓದಿದ್ದು 720 ಮಾರ್ಕ್ಸ್ ಪ್ರಿಪೇರ್ ಮಾಡೋದು ಅಷ್ಟು ಈಸಿ ಅಲ್ಲ. ಬಿಕಾಸ್ ಬಯಾಲಜಿ ಅಷ್ಟೊಂದು ಕಡಿಮೆ ಏನಿಲ್ಲ, ಎಲ್ಲರಿಗೂ ಗೊತ್ತಿದೆ ಎಷ್ಟೊಂದಿದೆ ಅಂತ. ಆಲ್ರೆಡಿ ಪ್ರಿಪೇರ್ ಆಗಿದ್ದೀವಿ, ಲೈಕ್ 600 ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಬಟ್ ಸಡನ್ ಆಗಿ ಕ್ಯಾನ್ಸಲ್ ಇದೆ. ಎಕ್ಸಾಮಿನೇಷನ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ತುಂಬಾ ಬೇಜಾರಾಗುತ್ತೆ. ಇಷ್ಟು ವರ್ಷ ಕಷ್ಟಪಟ್ಟು ಓದಿದ್ರು ಈ ತರ ಒಂದ್ಸತಿ ಎಕ್ಸಾಮ್ ಬರೆದ್ಮೇಲೂ ತಿರ್ಗಾ ಏನೋ ಯಾರೋ ಮಾಡಿದ ತಪ್ಪಿಗೆ ನಾವು ತಿರ್ಗಾ ಬರಿಬೇಕಂದ್ರೆ ತುಂಬಾ ಬೇಜಾರಾಗುತ್ತೆ. ಇಷ್ಟು ವರ್ಷ ಫಸ್ಟ್ PUC ಇಂದಾನೆ 2 ವರ್ಷ ಕಷ್ಟಪಟ್ಟು ಶ್ರಮಪಟ್ಟು ಹೋದ್ಮೇಲೂ ಹಿಂಗೆ ತಿರ್ಗಾ ಬರೆದ್ಮೇಲೆ ತಿರ್ಗಾ ಬರಿಬೇಕು ಅಂದರೆ ಕಷ್ಟ ಆಗುತ್ತೆ. ದಿನಕ್ಕೆ ಅಟ್ಲೀಸ್ಟ್ 12 hours ತನಕ ಓದಿರ್ತೀವಿ. ಯಾಕಂದರೆ ಕೋಚಿಂಗ್ಸು ಬೆಳಗ್ಗೆ 6 to ಸಂಜೆ 6 ತನಕ ಇರುತ್ತೆ ನಮಗೆ. ಇಲ್ಲಿ ರಾತ್ರಿ ತನಕ ಮಿಡ್ ನೈಟ್ ಸ್ಟಡೀಸ್ ಎಲ್ಲ ಮಾಡಲೇಬೇಕು ನಾವು. ಯಾಕಂದರೆ ನೆಗೆಟಿವ್ ಮಾರ್ಕಿಂಗು ಇರುತ್ತೆ, ತುಂಬ ಕಷ್ಟ ಆಗುತ್ತೆ. ಸೊ ಇವಾಗ ಅಷ್ಟು ಒಂದು ಟಾಪ್ ಕಾಲೇಜಲ್ಲಿ ನಮಗೆ ಸಿಗುತ್ತೆ ಅಂತ ಡಿಸೈಡ್ ಆದಮೇಲೆ ತಿರ್ಗಾ ಕ್ಯಾನ್ಸಲ್ ಆಗಿ ತಿರ್ಗಾ ಬರಿಬೇಕಂದ್ರೆ ನಮ್ಗೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ JEE CET ಎಲ್ಲನೂ ಆಗಿದೆ. ಇವಾಗ ನಾವು ಒಬ್ಬರಿಗೆ ತಿರ್ಗಾನೇ ಬರಿಬೇಕು ಅಂದರೆ ನಾವು ಒಬ್ಬರು ಕುತ್ಕೊಂಡು ಓದಬೇಕು. ಫ್ರೀ ಮೋಡಲ್ಲಿ ಇರ್ತೀವಿ ನಾವು ಎಕ್ಸಾಮ್ ಆದಮೇಲೆ. ಈಗ ತಿರ್ಗಾ ರೆಡಿ ಆಗಬೇಕು, ಮೆಂಟಲಿ ಪ್ರಿಪೇರ್ ಆಗಬೇಕು ನಾವು. ಫುಲ್ ಇದು ಮಾಡಿರ್ತಾರೆ ವಿದ್ಯಾರ್ಥಿಗಳು ಓದ್ಕೊಂಡು. ಇವಾಗ ಸಡನ್ ಆಗಿ ಮತ್ತೆ ಎಕ್ಸಾಮ್ ಬರೀಬೇಕು ಅಂತ ಮೈಂಡ್ ಸೆಟ್ ಮತ್ತೆ ಇರಲ್ಲ, ಮತ್ತೆ ರಿಪೀಟ್ ಮಾಡೋಕ್ಕಂತ. ಸೊ ಕಂಪೇರ್ ಟು ಮುಂಚೆ ರ್ಯಾಂಕ್ ಜಾಸ್ತಿ ಬರುತ್ತೆ ಅಂದ್ಕೊಂಡಿದ್ರೆ ಇವಾಗ ಅಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ ಮತ್ತೆ ಈ ಎಕ್ಸಾಮಲ್ಲಿ. ಈಗ ಸಡನ್ ಆಗಿ ಪುನಃ ಅದನ್ನೆಲ್ಲ ಮರ್ತೋಗಿದ್ದಾರೆ. ಇವಾಗೆಲ್ಲ ಒಂಥರ ರಿಲ್ಯಾಕ್ಸ್ ಆಗ್ಬಿಟ್ಟಿರ್ತಾರೆ. ಇವಾಗ ಎಕ್ಸಾಮ್ ಕೊಟ್ಬಿಟ್ಟು ರಿಲ್ಯಾಕ್ಸ್ ಆಗುತ್ತೆ. ಪುನಃ ಓದಿ ಅಂದ್ರೆ ಒಂದು ಆಂಗ್ಸೈಟಿ ಶುರುವಾಗುತ್ತೆ. ಆ ಆಂಗ್ಸೈಟಿನಲ್ಲಿ ಎಷ್ಟು ಔಟ್ಪುಟ್ ಕೊಡ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಈಗ ರಾಜಸ್ಥಾನದಲ್ಲಿ ಆಗಿದ್ರೆ ಅವರು ರಾಜಸ್ಥಾನವ್ರಿಗೆ ಮಾಡ್ಲಿ ಬಿಡಿ, ಯಾಕೆ ಕರ್ನಾಟಕದವರು, ಯಾಕೆ ತಮಿಳ್ನಾಡು, ಬೇರೆ ರಾಜ್ಯಗಳಿಗೆ ಯಾಕೆ ಬೇಕು ಅಲ್ವಾ? ಈಗ ಕಡಿಮೆ ಡ್ಯೂರೇಷನ್ ಕೊಡ್ತಾರೆ. ಆ ಕಡಿಮೆ ಡ್ಯೂರೇಷನ್ ಲೈಕ್ ಇದೇನ್ ಗೊತ್ತಾ, ಮೈಂಡಲ್ಲಿ ಓದಿರೋದೆಲ್ಲ ಎರಾಸ್ ಮಾಡ್ಕೊಂಡಿರ್ತಾರೆ. ಇವಾಗ ಅದು ಹಂಗೆ ಆಗಿರುತ್ತೆ. ಈಗ ಮಕ್ಳಿಗೆ ಅದೇ ಟೆನ್ಷನ್, ಡಬಲ್ ಟೆನ್ಷನ್ ಅಲ್ಲಿ ಓದಬೇಕು. ಇಟ್ ಈಸ್ ನಾಟ್ ಫೇರ್. ಇದು ಆಕ್ಚುಲಿ ಅಥಾರಿಟೀಸ್ ಅವರು ನೋಡ್ಕೋಬೇಕಾಗಿತ್ತು. ಇದು ಇಲ್ಲ ಟಫ್ ಕೊಟ್ಟಿದ್ರು ಆಗಿರೋದು. ಇವಾಗ ಈಸಿ ತರ ಪೇಪರ್ ಕೊಟ್ಬಿಟ್ಟು ಈಗ ಕಂಪೇರ್ ಮಾಡ್ಕೊಂಡು ಮೊದಲೇ ಇದ್ದಿದ್ದ ಪೇಪರು ಈ ಪೇಪರು ಸೇಮ್ ಇದೆ ಅಂತ ಕೊಡ್ತಾ ಇದ್ರೆ ಇದು ಆಕ್ಚುಲಿ ಮಕ್ಳಿಗೆ ಅನ್ಯಾಯ. ಓದಿರೋ ಮಕ್ಳಿಗಂತೂ ತೀರಾ ಅನ್ಯಾಯ. ಮೆಡಿಕಲ್ ಮಾಡಲೇಬೇಕು ಅನ್ನೋ ಮಕ್ಕಳಿಗೆ ಮಾಡ್ತಾರೆ ಅದಲ್ಲ, ಆದ್ರೆ ಆ 2 ವರ್ಷದ ಎಫರ್ಟ್ ಹಾಳಾಗ್ತಾ ಇದೆ ಇವಾಗ. ಈಗ ಅರೌಂಡ್ ಈಗ ನನ್ನ ಮಗಳ ಎಕ್ಸ್ಪೆಕ್ಟೇಷನ್ ಏನಿತ್ತು 680 ಅರೌಂಡ್ 700 ಅಂತ. ಇವಾಗ ಅದು ಕಡಿಮೆ ಆಗುತ್ತೆ, ಆ ಟೆನ್ಷನ್ ಅಲ್ಲಿ ಕಡಿಮೆ ಆಗುತ್ತೆ. ದಿಢೀರ್ ಅಂತ ಕ್ಯಾನ್ಸಲ್ ಮಾಡಿದ್ರೆ ಸ್ಟೂಡೆಂಟ್ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಮನಿ, ಎನರ್ಜಿ, ಎಫರ್ಟ್ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ಆಮೇಲೆ ತಿರ್ಗಾ ಅವರು ಪ್ರಿಪೇರ್ ಮಾಡಬೇಕಾಗತ್ತೆ. ಈಗ ತುಂಬಾ ಹುಡುಗರು ತುಂಬಾ ಎಫರ್ಟ್ ಆಗಿರ್ತಾರೆ, ರಾತ್ರಿಯಾಗಲೂ ಕಷ್ಟಪಟ್ಟು ಓದಿರ್ತಾರೆ. ಅದು ಈ ದಿಢೀರ್ನೇ ಕ್ಯಾನ್ಸಲ್ ಮಾಡಿದ್ ಏನು ಇಲ್ಲ ಅಂತ ಹೇಳಿದ್ರೆ ಅವರಿಗೂ ಒಂದ್ಸಲ ಇದು ಮೈಂಡ್ ನೆಗೆಟಿವ್ ಫೀಲ್ ಆಗುತ್ತೆ. ಅಲ್ಲ, ಸಡನ್ ಆಗಿ ಬೆಳಿಗ್ಗೆಯಿಂದ ಈ ನ್ಯೂಸ್ ಬರ್ತಾ ಇರೋದ್ರಿಂದ ಕೆಲವು ದೂರವಾಣಿ ಕರೆಗಳು ಬಂದಿತ್ತು, ಸರ್ ಏನ್ ಮಾಡೋದು ಅಂತ. ಆದ್ರೆ ಸತ್ಯ ಹೇಳ್ತೀನಿ, ಏನ್ ಮಾಡೋದು ಅಂತ ಬರ್ಲಿಲ್ಲ ಫೋನ್ ಕಾಲ್ಗಳು. ಗೊಳೋ ಅಂತ ಅಳ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ದೇವರ್ ಎಕ್ಸ್ಪೆಕ್ಟಿಂಗ್ 660, 670, 680 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಮತ್ತೆ ಅದು ಅವಕಾಶ ಸಿಗುತ್ತೋ ಇಲ್ವೋ ಅಂತ. ನಿಮ್ಗೆ ಇನ್ನೊಂದು ವಿಚಾರ ಹೇಳಿರ್ತೀನಿ. ಕೋಚಿಂಗ್ ಇಂಡಸ್ಟ್ರಿಯಲ್ಲಿ ಐ ಆಮ್ ಒನ್ ಆಫ್ ದಿ ರೆಪ್ರೆಸೆಂಟೇಟಿವ್ ಅಂತ ಹೇಳಿದ್ರು. 50,000 ಫೀಸಿಂದ ಹಿಡಿದು 5 ಲಕ್ಷ ಫೀಸ್ ತನಕ ಕರ್ನಾಟಕದಲ್ಲಿ ಇರುತ್ತೆ. ದಿಸ್ ಇಸ್ ದ ಜನರಲ್ ಫೀಸ್. ಸೊ ಇಷ್ಟೆಲ್ಲ ಫೀಸ್ ಕೊಟ್ಟು ಇಷ್ಟೆಲ್ಲ ಓದಿ ಮತ್ತೆ ಪರೀಕ್ಷೆ ಬರಿ ಅಂತ ಹೇಳಿದ್ರೆ, ಇಲ್ಲ ಮತ್ತೆ ಹಳೆ ಇನ್ಸ್ಟಿಟ್ಯೂಷನ್ಗೆ ಹೋಗ್ಬೇಕು, ಇಲ್ಲ ಹೊಸದಾಗಿ ಯಾವ್ದಾದ್ರು ಇನ್ಸ್ಟಿಟ್ಯೂಷನ್ಗೆ ಹೋಗ್ಬೇಕು. ಯಾವುದೇ ಹೊಸ ಇನ್ಸ್ಟಿಟ್ಯೂಷನ್ ಹೋದ್ರೆ ಮತ್ತೆ 30-40 ಸಾವಿರ ರೂಪಾಯಿ ಇಸ್ಕೊಂಡೆ ಪಾಠ ಮಾಡೋದು. ಸೊ ದಿಸ್ ಇಸ್ ದಿ ಪ್ರಾಬ್ಲಮ್. ಸೊ ದುಡ್ಡು ಹೀಗೆ ಇರಲಿ, ದುಡ್ಡು ವಿಚಾರ ಬಿಟ್ಬಿಡಿ, ಆದ್ರೆ ಮಕ್ಕಳ ಭವಿಷ್ಯ ಅಂದ್ರೆ ಮೈಂಡ್ ಸೆಟ್ಟೇ ಡಿಫ್ರೆಂಟು. ಒಂದು ಪರೀಕ್ಷೆಗೆ ನಾವು ಮಕ್ಕಳನ್ನ ಮಾನಸಿಕವಾಗಿ ಸಿದ್ಧ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಶ್ರಮ ಪಡಬೇಕು. ಅಷ್ಟೆಲ್ಲವನ್ನ ಮಾಡಿ ಒಂದು ಎಕ್ಸಾಮ್ ರೆಡಿ ಮಾಡಿ, ಆಯ್ತಪ್ಪ ಎಕ್ಸಾಮ್ ಮುಗೀತು, ಇವತ್ತಿಂದ ನೀವು ಫ್ರೀ ಹೋಗ್ರಿ ಎಲ್ಲಾದ್ರೂ. 600 ದಿನ ಮಕ್ಕಳಿಗೆ ಓದಿಸಿರೋದು. 600 ದಿನ ಪ್ರತಿದಿನ 10 ಗಂಟೆ ಅಂದ್ರೆ 6,000 ಗಂಟೆ ಆಗೋಯ್ತು ಅಲ್ವಾ? 6,000 ಗಂಟೆ ಮಕ್ಕಳಿಗೆ ಓದಿಸಿರೋದು. ಇವಾಗ ಸಡನ್ ಆಗಿ ಇಲ್ಲ ಅಂದ್ರೆ ಆಮೇಲೆ ಕೆಲವರೆಲ್ಲ ಬೇರೆ ಊರಿಗೆ ಹೊಟ್ಟೋಗಿದ್ದಾರೆ. ಎಷ್ಟು ಬೇರೆ ಬೇರೆ ಊರು ಅಂತಂದ್ರೆ ಆಂಧ್ರ, ತಮಿಳ್ನಾಡು, ಗುಲ್ಬರ್ಗ, ರಾಯಚೂರು ಇಲ್ಲೆಲ್ಲ ಹೊಟ್ಟೋಗಿದ್ದಾರೆ. ಅವ್ರು ಅಲ್ಲಿಂದ ಇನ್ನೆಲ್ಲಿಗೆ ಹೋಗಿರ್ತಾರೋ ಟ್ರಿಪ್, ಅಥವಾ ಇನ್ನೆಲ್ಲಿ ಟ್ರಿಪ್ ಮಾಡ್ಕೊಂಡಿರ್ತಾರೋ. ಅದ್ರ ಜೊತೆಗೆ ಪೇರೆಂಟ್ಸ್ ಕೂಡ ಬರಬೇಕಲ್ವಾ? ಸೊ ದೆರ್ ಇಸ್ ಎ ಸಿವಿಯರ್ ಪ್ರಾಬ್ಲಮ್. ಇದು ಸಾಮಾನ್ಯ ವಿಚಾರ ಅಂತೂ ಅಲ್ಲ. ಕರ್ನಾಟಕದ 2.5 ಲಕ್ಷ ಜನ ವಿದ್ಯಾರ್ಥಿಗಳ ಮತ್ತು ಅವರ ಪೋಷಕರಿಗೆ ಆಗಿರುವಂತ ಅತ್ಯಂತ ಕಠಿಣವಾದ ಒಂದು ಅನ್ಯಾಯ ಇದು. ನೀಟ್ ಮರುಪರೀಕ್ಷೆಯ ಬಗ್ಗೆ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ಹೇಳಿದ್ದೇನು? ಯಾಕಂದ್ರೆ ದೊಡ್ಡ ಜನ ಇದು ಕೇಂದ್ರ ಸರ್ಕಾರದ ಒಂದು ಬಹಳ ದೊಡ್ಡ ಹಗರಣ ಇತ್ತು. ಇಡೀ ದೇಶದ ಯುವ ಜನತೆಗೆ ಮಾಡಿ, ಯಾಕಂದ್ರೆ ಇದು ಒಂದೇ ವರ್ಷ ಅಲ್ಲ, ಕಳೆದ 4-5 ವರ್ಷಗಳಿಂದ ಪ್ರತಿ ವರ್ಷ ಒಂದಿಲ್ಲ ಒಂದು ಗೊಂದಲಕ್ಕೆ ಮಾಡಿ ಅಲ್ಲಿ ಬಹಳ ದೊಡ್ಡ ಪ್ರಮಾಣದ ಅವ್ಯವಹಾರ ನಡೀತಾ ಇದೆ ಅಂತಕ್ಕಂಥದ್ದು ನಾವು ಕಳೆದ ಅನೇಕ ಸಾರಿ
ಪ್ರೆಸ್ಗೂ ಹೇಳಿದೀವಿ. ಇದ್ರ ಬಗ್ಗೆ ನಮ್ಮ ಇದು ವ್ಯಕ್ತಪಡಿಸಿದ್ರು ಕೂಡ ಅವ್ರು ಯಾವುದೇ ರೀತಿ ಅದಕ್ಕೆ ಕರೆಕ್ಷನ್ ಮಾಡ್ತಾ ಇಲ್ಲ. ಇದು ಹಿಂದೆ ಯಾರಿದ್ದಾರೆ ಅವರು ಇದನ್ನು ಮಾಡ್ತಾ ಇಲ್ಲ. ಇದಕ್ಕೆ ಕೇಂದ್ರ ಸರ್ಕಾರ ನೇರವಾಗಿ ಇದರ ಹೊಣೆ ಹೊತ್ತು ಇದರ ಜವಾಬ್ದಾರಿನ ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದ್ರೆ ಪಾಪ ಪ್ರತಿ ವರ್ಷ ಸುಮಾರು 25 ಲಕ್ಷ ಮಕ್ಕಳು ಬರಿತಾ ಇದ್ದಾರೆ ಎಕ್ಸಾಮ್, ನೀಟ್ ಎಕ್ಸಾಮ್. ಹೌದು, ಹಗಲು ರಾತ್ರಿ ಓದಿ ಪಾಪ ಒಬ್ರೊಬ್ರು ಒಂದೊಂದು ವರ್ಷ 2 ವರ್ಷ ಡ್ರಾಪ್ ತಗೊಂಡು ಈ ಕಷ್ಟಪಟ್ಟು ಓದಿ ಈ ರೀತಿ ಮಾಡಿದ್ರೆ ಕೇಂದ್ರ ಸರ್ಕಾರ ಇಷ್ಟು ಬೇಜವಾಬ್ದಾರಿತನ ಅನ್ನೋದಕ್ಕಿಂತ ಇದರಲ್ಲಿ ಶಾಮೀಲ್ ಇದ್ದಾರೆ. ಯಾಕಂದ್ರೆ ದೊಡ್ಡ ದೊಡ್ಡ ಜನ ಬಿಜೆಪಿಯ ದೊಡ್ಡ ಜನ ಇದ್ರಲ್ಲಿ ಶಾಮೀಲ್ ಇರೋದ್ರಿಂದ 4-5 ವರ್ಷದಿಂದ ಮುಚ್ಚಾಕೊಂಡ್ ಬರ್ತಾ ಇದಾರೆ ಅವರು. ಅದಕ್ಕೆ ಹೇಳ್ತಾ ಇದೀವಲ್ಲ, ಇವರು ದೇ ಆರ್ ಇನ್ಕಾಂಪಿಟೆಂಟ್ ಪೀಪಲ್ ಟು ಹೋಲ್ಡ್ ಎಕ್ಸಾಮ್. ನಾವು ಅನೇಕ ಸರಿ ಹೇಳಿದೀವಿ ರಾಜ್ಯಗಳಿಗೆ ಬಿಟ್ಬಿಡಿ, ಯಾವ ರಾಜ್ಯದವ್ರು ಅವ್ರ ರಾಜ್ಯ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀವಿ. ಅದು ನೀವು ಮಾಡಿದ್ರೆ ಸರಿಯಾಗಿ ಮಾಡಿ ಅಂತ ಹೇಳಿದೀವಿ. ಮತ್ತೆ ಅವ್ರು ಮಾಡಕ್ ಆಗ್ತಾ ಇಲ್ಲ, ಅವ್ರ ಸರಿನೂ ಮಾಡ್ತಾ ಇಲ್ಲ, ಮಕ್ಕಳಿಗೆ ಪ್ರತಿ ವರ್ಷ ತೊಂದರೆ ಕೊಡ್ತಾ ಇದಾರೆ. ಅಂದ್ರೆ ದಿಸ್ ಗವರ್ಮೆಂಟ್ ಇಸ್ ಅನ್ ಇನ್ಕಾಂಪಿಟೆಂಟ್ ಅಂಡ್ ಕರಪ್ಟ್ ಗವರ್ಮೆಂಟ್. ಅಲ್ಲ ಪ್ಯಾಟರ್ನ್ ಅಲ್ಲ, ಇದರಲ್ಲಿ ಮಾಲ್ ಪ್ರಾಕ್ಟೀಸ್ ನಡೀತಾ ಇದೆ ಅನ್ನೋದು ಡೌಟ್ ಇದೆ ಈ ದೇಶದ ಜನರಿಗೆ. ಇದು ಪ್ಯಾಟರ್ನ್ ಸರಿಯಲ್ಲ ಅಂತಲ್ಲ, ದೇರ್ ಇಸ್ ಎ ಮಾಲ್ ಪ್ರಾಕ್ಟೀಸ್ ವಿತ್ ಮಾಲಿಫೈಡ್ ಇಂಟೆನ್ಷನ್. ಇವರು ದೇರ್ ಇಸ್ ಎ ಬಿಗ್ ಲಾಬಿ. ಇನ್ನು ರಾಜಸ್ಥಾನಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಇವೇನು ಕೋಚಿಂಗ್ ಸೆಂಟರ್ಸ್ ಇದೆಯಲ್ಲ, ಇದು ಕೋಚಿಂಗ್ ಸೆಂಟರ್ಸ್ ಪೇಪರ್ ಲೀಕ್ ಮಾಡಿ ಈ ರೀತಿ ಗೊಂದಲದ ಗೂಡು ಮಾಡ್ತಾ ಇದ್ದಾರೆ. ಇದರಲ್ಲಿ ಕೇಂದ್ರ ಸರ್ಕಾರದವರು ಇದರಲ್ಲಿ ಶಾಮೀಲ ಇದ್ದಾರೆ. ದರ್ ಆಲ್ ಹ್ಯಾಂಡ್ ಇನ್ ಗ್ಲೋ. ಯಾವ್ದಾದ್ರು 1 ವರ್ಷ ಆದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಕಂಟಿನ್ಯೂಸ್ 5 years ಇಂದ ಆಗ್ತಾ ಇದೆ ಈ ರೀತಿ ಗೊಂದಲ. ದೇ ಆರ್ ನಾಟ್ ಹೋಲ್ಡಿಂಗ್ ಸೆಂಟ್ರಲ್ ಗವರ್ಮೆಂಟ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಅಂಡ್ ಪನಿಶ್ ಹೂ ಇಸ್ ರೆಸ್ಪಾನ್ಸಿಬಲ್, ಹೂ ಅಂಡರ್ ಹೂಸ್ ಮಿನಿಸ್ಟ್ರಿ ಇಸ್ ದಿಸ್. HRD ಬರುತ್ತೆ, ಮಿನಿಸ್ಟರ್ ರಿಸೈನ್ ಮಾಡ್ಲಿ ಫಸ್ಟ್, ಆಮೇಲೆ ಏನ್ ಮಾಡ್ಬೇಕಂತ ಸಜೆಷನ್ ಕೊಡ್ತೀವಿ ನಾವು. ಅದಕ್ಕೆ ನೋಡಿ, ದಿಸ್ ಗವರ್ಮೆಂಟ್ ನಂದು ಓನ್ಲಿ ಏನಂದ್ರೆ ದಿಸ್ ಸೆಂಟ್ರಲ್ ಗವರ್ಮೆಂಟ್ ಅನೇಕ ಸರಿ ಪತ್ರ ಬರ್ದಿದೀವಿ, ನಿಮ್ ಕಲೆ ಮಾಡಕ್ ಆಗೋದಿಲ್ಲ, ಇದು ಮಾಡಿದ್ರೆ ಸರಿ ಮಾಡಿ, ನಾಟ್ ಅಗೆ ಅಪೋಸ್ ಟು ದಿಸ್. ಬಟ್ ನೀವು ಮಾಡಕ್ಕಾಗಲ್ಲ ಅಂದ್ರೆ ಅಟ್ಲೀಸ್ಟ್ ಸ್ಟೇಟ್ಗೆ ಅದು ಕೊಡಿ, ಅದು ಮಾಡಕ್ಕಾಗಲ್ಲ ಇದು ಮಾಡಕ್ಕಾಗಲ್ಲ ಅಂತ ಹೇಳಿ. ಅದ್ರಲ್ಲಿ ಯಾರು ದೇರ್ ಆರ್ ವೆಸ್ಟೆಡ್ ಇಂಟ್ರೆಸ್ಟ್ ಇನ್ ದಿಸ್ ಅಂಡ್ ದೇ ಆರ್ ಡೂಯಿಂಗ್ ಇಟ್ ಎವ್ರಿ ಇಯರ್. ಯಾವುದೋ ಒಂದ್ಸರಿ ಆಗಿತ್ತು 1 ವರ್ಷ ಅಂದ್ರೆ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀವು ಸುಮ್ನೆ ವರ್ಷ ಹಿಂಗೆ ತಳ್ಕೊಂಡ್ ಬರ್ತಾ ಇದ್ದೀರಿ 4-5 ವರ್ಷದಿಂದ. ಸೆಂಟ್ರಲ್ ಗವರ್ಮೆಂಟ್ ಶುಡ್ ಬಿ ಅಶೇಮ್ಡ್ ಆಫ್ ಇಟ್ ಸೆಲ್ಫ್. ಈ ದೇಶದ ಯುವ ಜನರ ವಿರೋಧಿ ಇದು ಕೇಂದ್ರ ಸರ್ಕಾರ. ನೀಟ್ ಮರುಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದವರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಮಾಜಿ ಸಚಿವ ಅಶ್ವಥ್ ನಾರಾಯಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರು ಇದರ ಹಿಂದೆ ಇದ್ದಾರೆ, ಈ ಕೆಲಸವನ್ನ ಮಾಡಿದ್ದಾರೆ, ಅಂಥವರ ವಿರುದ್ಧ ಕ್ರಮ ಆಗಬೇಕು ಅಂತ ಅಶ್ವಥ್ ನಾರಾಯಣ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮರುಪರೀಕ್ಷೆ ಮಾಡೋದಾಗಿ NTA ಹೇಳಿದೆ. ಮರುಪರೀಕ್ಷೆ ತಕ್ಷಣವೇ ಆಗ್ಲಿ, ಎಲ್ಲರೂ ಸಹಕರಿಸಿ ಅಂತ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಹೇಳಿಕೆಯನ್ನ ನೀಡಿದ್ದಾರೆ. ಪೇಪರ್ ಲೀಕ್ ಆಗಿದೆ ಅನ್ನುವಂಥದ್ದು ಕೆಲವು ಭಾಗದಲ್ಲಿ ಕೆಲವು ಪ್ರದೇಶದಲ್ಲಿ ಆಗಿರುವಂಥದ್ದ ಒಂದು ವರದಿ ಹಿನ್ನೆಲೆಯಲ್ಲಿ ಈಗಾಗಿರುವಂಥ ಪರೀಕ್ಷೆಯನ್ನು ಕ್ಯಾನ್ಸಲ್ ಮಾಡಿ ವಜಾ ಮಾಡಿ ಮರುಪರೀಕ್ಷೆಯನ್ನು ಮಾಡಲಿಕ್ಕೆ ಇವತ್ತೇನು NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ನಿರ್ಧಾರವನ್ನು ತಗೊಂಡಿದ್ದಾರೆ. ಇದು ಒಳ್ಳೆಯ ನಿರ್ಧಾರ. ಯಾಕೆಂದರೆ ಮೆರಿಟ್ನಲ್ಲಿ ಕೆಲವೊಂದು ಕಡೆ ಕಾಂಪ್ರಮೈಸ್ ಆಗಬಾರ್ದು. ಅದನ್ನು ರೀಶೆಡ್ಯೂಲ್ ಮಾಡಿ ಎಕ್ಸಾಮ್ ಮಾಡ್ತಿರೋಂಥದ್ದನ್ನ ತಕ್ಷಣ ಮಾಡಿ ಸಮಯ ವ್ಯರ್ಥವಾಗದಂಗೆ ತಕ್ಷಣ ಮಾಡಿಕೊಟ್ಟು, ಮತ್ತು ಯಾರು ಈ ಲೀಕನ್ನು ಮಾಡಲಿಕ್ಕೆ ಕಾರಣಕರ್ತರಿದ್ದಾರೆ ಅವ್ರ ವಿರುದ್ಧವಾಗಿ CBI ತನಿಖೆಯನ್ನು ಆಜ್ಞೆ ಮಾಡಿದ್ದಾರೆ. ಆ ತನಿಖೆಯಾಗಿ ಅವರ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಬಂಧಿಸುವಂಥದ್ದು, ಕ್ರಮ ವಹಿಸುವಂಥದ್ದನ್ನು ಮಾಡಿ ಈ ಪಾರದರ್ಶಕತೆ NTA ಏಜೆನ್ಸಿ ಕಂಡಕ್ಟ್ ಮಾಡ್ತಿರೋಂಥ ನೀಟ್ ಎಕ್ಸಾಮಿನ ಪಾರದರ್ಶಕತೆ, ಅಕೌಂಟಬಿಲಿಟಿ ಮತ್ತು ಮೆರಿಟು ಯಾವತ್ತೂ ಏನು ಕಾಂಪ್ರಮೈಸ್ ಆಗದೇನೆ ವಿದ್ಯಾರ್ಥಿಗಳಿಗೆ ಅನಾನುಕೂಲತೆ ಆಗಿದೆ. ಯಾಕೆಂದರೆ ಮತ್ತೊಮ್ಮೆ ಪರೀಕ್ಷೆ ಬರೆಯುವಂಥದ್ದು, ತಡ ಆಗುವಂಥದ್ದು, ವಿಳಂಬ ಆಗುವಂಥದ್ದು, ಇವೆಲ್ಲ ಸಮಸ್ಯೆಗಳು ಉದ್ಭವ ಆಗ್ತಿದೆ. ಆದರೂ ಈ ಪರೀಕ್ಷೆಯ ಇಂಟಿಗ್ರಿಟಿ ಅಥವಾ ಇದರ ಮೆರಿಟನ್ನು ಕಾಪಾಡಲಿಕ್ಕೆ, ಮೆರಿಟ್ ಸ್ಟೂಡೆಂಟ್ಗೆ ಅನ್ಯಾಯ ಆಗದ ರೀತಿಯಲ್ಲಿ ಈ ಪರೀಕ್ಷೆ ನಡೀಬೇಕು ಅನ್ನೋಂಥ ಮೂಲ ಉದ್ದೇಶದಲ್ಲಿ ಮರುಪರೀಕ್ಷೆ ಆಗ್ತಿರೋಂಥದ್ದಿದೆ. ಹಾಗಾಗಿ ಎಲ್ಲರೂ ಸಹಕರಿಸಿ ಈ ಎಕ್ಸಾಮ್ಗೆ ತಕ್ಷಣ ಆಗಲಿ ಅಂತ. ಈಗಾಗಲೇ ನೀಟ್ ಪರೀಕ್ಷೆನ ರದ್ದು ಮಾಡಲಾಗಿದೆ. ಮೇ 3ರಂದು ಎಕ್ಸಾಮ್ ನಡೆದಿತ್ತು. ಯಾಕೆ ಅಂತ ನಾವು ನೋಡ್ತಾ ಹೋದ್ರೆ ಮೆಸೇಜ್ ಮೂಲಕ ಪ್ರಶ್ನೆ ಪತ್ರಿಕೆಗಳನ್ನ ಲೀಕ್ ಮಾಡಲಾಗಿತ್ತು. ಖಾಸಗಿ ಗ್ರೂಪ್ಗಳ ಮೂಲಕ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿ
ಪರೀಕ್ಷೆಗೂ ಮೊದಲು ಈ ಪ್ರಶ್ನೆ ಪತ್ರಿಕೆ ಸಿಕ್ಕಿತ್ತು. ಅದು ಕೂಡ ಹಲವರಿಗೆ ಈ ಒಂದು ಲೀಕ್ ಆದಂತಹ ಪ್ರಶ್ನೆ ಪತ್ರಿಕೆ ಸಿಕ್ಕಿದ್ದು ವಿವಿಧ ರಾಜ್ಯಗಳಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ಲೀಕ್ ಮಾಡಲಾಗಿತ್ತು. ರಾಜಸ್ಥಾನದಲ್ಲಿ ಪ್ರಮುಖವಾಗಿ ಅಲ್ಲಿ ಲೀಕ್ ಆಗಿರೋದು. ಈ ಹಿನ್ನೆಲೆಯಲ್ಲಿ ರಾಜಸ್ಥಾನ ಪೊಲೀಸರು ವಿಶೇಷ ತನಿಖೆಯನ್ನು ಕೂಡ ಮಾಡಿದ್ದಾರೆ. ಕೇರಳದಿಂದ ರಾಜಸ್ಥಾನಕ್ಕೆ ಪ್ರಶ್ನೆ ಪತ್ರಿಕೆ ಇದ್ದು ಕೇರಳದಲ್ಲಿದ್ದ ವಿದ್ಯಾರ್ಥಿಯಿಂದ ರವಾನೆ ಆಗಿದೆ. ರಾಜಸ್ಥಾನದಲ್ಲಿರುವಂತಹ ವಿದ್ಯಾರ್ಥಿಗೆ ಕೇರಳದಲ್ಲಿದ್ದ ವಿದ್ಯಾರ್ಥಿಯಿಂದ ಪ್ರಶ್ನೆ ಪತ್ರಿಕೆ ರವಾನೆ ಆಗಿರೋದು. ರಾಜಸ್ಥಾನ ಮೂಲದ MMBS ವಿದ್ಯಾರ್ಥಿ 300 ಪ್ರಶ್ನೆಗಳಿರುವ ಕ್ವಶನ್ ಬ್ಯಾಂಕ್ ಅಂತು, ಅಂದ್ರೆ ಆ ಒಂದು ಕ್ವಶನ್ ಬ್ಯಾಂಕ್ ಅಲ್ಲಿ 180 ಪ್ರಶ್ನೆಗಳಲ್ಲಿ 150 ಪ್ರಶ್ನೆಗಳು ಕೂಡ ಸೇಮ್ ಟು ಸೇಮ್ ಅಂದ್ರೆ ಮ್ಯಾಚ್ ಆಗ್ತಾ ಇದ್ವು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅದುವೇ ತನಿಖಾ ಸಂಸ್ಥೆಗಳು ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಗೊತ್ತಾಗಿರುವಂತಹ ಅಂಶ. ಮೂಲ ಪ್ರಶ್ನೆ ಪತ್ರಿಕೆಯ ಜೊತೆ ಹೋಲಿಕೆ ಮಾಡುವಂತಹ ಸಂದರ್ಭದಲ್ಲಿ ರಾಜಸ್ಥಾನ ಮೂಲದವನಿಂದ ಈ ಪ್ರಶ್ನೆ ಪತ್ರಿಕೆ ರವಾನೆಯಾಗಿದ್ದು ವಾಟ್ಸಪ್ ಗ್ರೂಪ್ ಮೂಲಕ ಈ ಪ್ರಶ್ನೆ ಪತ್ರಿಕೆ ರವಾನೆ ಆಗಿದೆ. ಆ ಒಂದು ಪ್ರಶ್ನೆ ಪತ್ರಿಕೆ PG ಮಾಲೀಕನೊಬ್ಬನಿಂದ ರವಾನೆ ಆಗಿದೆ. ರಾಜಸ್ಥಾನ PGಯಿಂದ ದೇಶದ ಎಲ್ಲ ಕಡೆಗೆ ಈ ಕ್ವಶನ್ ಪೇಪರ್ ಲೀಕ್ ಆಗಿದೆ. ಕ್ವಶನ್ ಪೇಪರ್ ಅನ್ನ ರವಾನೆ ಮಾಡಲಾಗಿದೆ. ಪರೀಕ್ಷೆಯ ನಂತರ ಅದೇ PG ಮಾಲೀಕ ದೂರನ್ನ ಕೊಡ್ತಾನೆ. ಅದೇ PG ಮಾಲೀಕ ಹೇಳ್ತಾನೆ ತಾನೇ ಲೀಕ್ ಮಾಡಿ ತಾನೇ ದೂರನ್ನು ಕೂಡ ಕೊಡ್ತಾನೆ. ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ಹೇಳಿ PG ಮಾಲೀಕ ಹೇಳ್ತಾನೆ. ಆ ಹಿನ್ನೆಲೆಯಲ್ಲಿ ಪ್ರಶ್ನೆ ಪತ್ರಿಕೆಗಳು ಎಲ್ಲ ಕಡೆ ವೈರಲ್ ಆಗುತ್ತೆ. ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದೆ ಅಂತ ಗೊತ್ತಾದ ತಕ್ಷಣವೇ ಆಗ NTA ಕೇಂದ್ರ ಇಲ್ಲಿ ಮಧ್ಯಪ್ರವೇಶ ಮಾಡಿ ತನಿಖಾ ಸಂಸ್ಥೆಗಳು ಅಲ್ಲಿ ತನಿಖೆಯನ್ನ ಮಾಡಬೇಕು ಅಂತ ಹೇಳಿದಾಗ ಕೇಂದ್ರ ತನಿಖಾ ಸಂಸ್ಥೆಗಳು ಅಲ್ಲಿ ಏನು ಆಗಿದೆ ಅಂತ ಹೇಳಿ ತನಿಖೆ ಮಾಡಿದಾಗ ಈ ಎಲ್ಲ ಅಂಶಗಳು ಕೂಡ ಬೆಳಕಿಗೆ ಬರುತ್ತೆ. ಹೌದು ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಅದೇ ಕಾರಣಕ್ಕಾಗಿ ಎಕ್ಸಾಮ್ ಅನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಇನ್ನು ಇತರೆ ಸುದ್ದಿಯನ್ನ ನೋಡೋದಾದ್ರೆ ಅಂಜನಾದ್ರಿ ಬೆಟ್ಟದಲ್ಲಿ ಚಿನ್ನದ ಬಗ್ಗೆ ಅನುಮಾನ. ಆಂಜನೇಯನಿಗೆ ನೀಡಿದ ಆಭರಣದ ಅಸಲಿ ಅರ್ಥೇನು? ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಮೇಲೆ ಇದೀಗ ಅನುಮಾನ ಇದೆ. ಆಂಜನೇಯನಿಗೆ ಕೊಟ್ಟಂತಹ ಆಭರಣದ ಅಸಲಿ ಅರ್ಥೇನು ಅನ್ನುವಂತಹ ಪ್ರಶ್ನೆ. ಅಂಜನಾದ್ರಿ ಬೆಟ್ಟದಲ್ಲಿ ಚಿನ್ನದ ಬಗ್ಗೆ ಈಗ ಅನುಮಾನ. ರೆಡ್ಡಿ ಆಪ್ತ ಮಹೇಶ್ ರೆಡ್ಡಿ ಮೇಲೂ ಕೂಡ ಡೌಟ್. ದೇವರಿಗೆ ಕೊಟ್ಟಿದ್ದು ಅದು ಚಿನ್ನನ ಅಥವಾ ಕೇವಲ ಚಿನ್ನ ಲೇಪಿತಾನ? ಆಂಧ್ರ AMR ಕಂಪನಿಯಿಂದ ಚಿನ್ನಾಭರಣವನ್ನ ಖರೀದಿ ಮಾಡಿದ್ರು. ಮೇ 8ರಂದು ಆಂಜನೇಯನಿಗೆ ಚಿನ್ನಾಭರಣವನ್ನ ನೀಡಲಾಗಿತ್ತು. ಸುಮಾರು 1.50 kg ಆಭರಣವನ್ನ ಕೊಟ್ಟಿದ್ರು ಗಾಲಿ ಜನಾರ್ದನ ರೆಡ್ಡಿ ಮೇ 8ನೇ ತಾರೀಕಿನಂದು. ಸುಮಾರು 2.5 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ನೀಡಲಾಗಿತ್ತು. ತೂಕ ಮಾಡಿದಾಗ ಕೇವಲ 278.8 ಗ್ರಾಂ ಬಂಗಾರ ಇತ್ತು. ಚಿನ್ನದಲ್ಲಿ ಬೇರೆ ಲೋಹ ಮಿಕ್ಸ್ ಮಾಡಿರೋದು ಕೂಡ ಪತ್ತೆಯಾಗಿದೆ. ಕೊಪ್ಪಳ ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಇಟ್ನಾಳ ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಚಿನ್ನದ ಬಗ್ಗೆನೇ ಈಗ ಇರುವಂತಹ ಅನುಮಾನ. ಇದು ಚಿನ್ನನ ಅಥವಾ ಚಿನ್ನ ಲೇಪಿತಾನ ಅನ್ನುವಂತಹ ಅನುಮಾನ ಕೂಡ ಇರುವಂತಹದ್ದು. ಈ ಒಂದು ಹಿನ್ನೆಲೆಯಲ್ಲಿ ಇದೀಗ ಚಿನ್ನದಲ್ಲಿ ಬೇರೆ ಲೋಹ ಮಿಕ್ಸ್ ಆಗಿದೆ ಅನ್ನುವ ವಿಚಾರವನ್ನ ಕೂಡ ಈಗಾಗಲೇ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಅಂಜನಾದ್ರಿ ದೇಗುಲಕ್ಕೆ ಕಾಣಿಕೆಯನ್ನ ಕೊಟ್ಟಿರುವಂತಹ ಈ ಚಿನ್ನದ ಬಗ್ಗೆನೇ ಈಗ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತ ಆಗಿದೆ. ಅಂಜನಾದ್ರಿ ಬೆಟ್ಟಕ್ಕೆ ಚಿನ್ನಾಭರಣವನ್ನ ದೇಣಿಗೆ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ AMR ಕಂಪನಿಯವರು ಬಿಲ್ಗಳನ್ನ ಕೊಟ್ಟಿದ್ದಾರೆ. ಬಿಲ್ಗಳನ್ನ ಪರಿಶೀಲನೆ ನಡೆಸ್ತಾ ಇದ್ದೇವೆ. ತಜ್ಞರಿಂದ ಪರಿಶೀಲನೆ ಮಾಡಿಸಲು ದಾನಿಗಳು ಹೇಳಿದ್ದಾರೆ. ಬೇರೆ ಎಕ್ಸ್ಪರ್ಟ್ ಬಳಿ ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿ ಕೊಪ್ಪಳ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಇರುವಂತಹ ಅಸಲಿಯತ್ತೇನು ಅನ್ನೋದ್ರ ಬಗ್ಗೆ ಕೂಡ ಅನುಮಾನ ಇರುವಂತಹ ಹಿನ್ನೆಲೆಯಲ್ಲಿ ನಿಜವಾಗ್ಲೂ ಕೂಡ ಅದು ಚಿನ್ನನ ಅಲ್ವಾ ಅನ್ನೋದ್ರ ಬಗ್ಗೆ, ಜೊತೆಗೆ ಕಂಪನಿಯವರು ಏನಾದರೂ ಇದರಲ್ಲಿ ಮೋಸ ಮಾಡಿದಾರಾ ಅಥವಾ ಕಂಪನಿಯವರು ಇದರಲ್ಲಿ ಬೇರೆ ಲೋಹಗಳನ್ನು ಬಳಕೆ ಮಾಡಿದಾರಾ ಅನ್ನೋದರ ಬಗ್ಗೆ ಕೂಡ ಈಗಾಗಲೇ ದಾನಿಗಳು ಹೇಳಿದ್ದಾರೆ ಅನ್ನುವ ವಿಚಾರವನ್ನ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ತಜ್ಞರಿಂದ ಪರಿಶೀಲನೆ ಮಾಡಿಸಿ ಅಂತ ದಾನಿಗಳು ಹೇಳಿದ್ದಾರೆ. ಬೇರೆ ಎಕ್ಸ್ಪರ್ಟ್ಗಳ ಬಳಿ ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿ ಕೊಪ್ಪಳ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್ ಹೇಳಿಕೆಯನ್ನ ನೀಡಿದ್ದಾರೆ. ಗೋಲ್ಡ್ ಚೆಕ್ ಮಾಡಿಸಿದ್ರು. ಯಾಕಂದರೆ 2 ಟೈಪ್ ಬರ್ತದೆ ನಮ್ಮ ಟೆಂಪಲ್ಗಳಿಗೆ. ಒಂದು ಕೊಡಕ್ಕೆ ಬಂದಾಗ ವೆರಿಫೈ ಮಾಡ್ತಾರೆ, ಕೆಲವೊಂದೆಲ್ಲ ಇವನ್ ಹುಂಡಿಯಲ್ಲೂ ಹಾಕಿ ಹೋಗಿರ್ತಾರೆ. ಬಟ್ ಯಾವುದೇ ಇದ್ರೂ ಅದನ್ನು ಎಷ್ಟು ಪರಿಶುದ್ಧತೆ ಇದೆ, ಎಷ್ಟು ಗ್ರಾಮ್ ಇದೆ, ಅದರ ವ್ಯಾಲ್ಯೂಯೇಷನ್ ಏನು ಅಂತ ಮಾಡಿ ಒಂದು ಫಾರ್ಮ್ಯಾಟ್ ಮಾಡಿಕೊಂಡು ಎಂಟ್ರಿ ಮಾಡಿ. ಈಗ ಅಂಜನಾದ್ರಿ ನಿಮಗೆ ಇತ್ತೀಚೆಗೆ ತೊಗೊಂಡಿರುವಂಥದ್ದು ನಾವು. ಸೊ ಅವರು ಈ ದೇವರಿಗೇ ಅರ್ಪಿಸ್ತಾ ಇದ್ವಿ, ದೇವ್ರ ಮೇಲೆ ಇರಲಿ ಅಂತ ಹೇಳಿದ್ದಕ್ಕೆ ಇವರು ಒಂದು 2 ದಿವಸ ಬಿಟ್ಟು ಚೆಕ್ ಮಾಡಿದ್ದಾರೆ.
ಚೆಕ್ ಮಾಡಿದಾಗ ಈಗ ಒಂದು ನನಗೆ ಕೊಟ್ಟಿರೋ ರಿಪೋರ್ಟಲ್ಲಿ ಎಷ್ಟು 28 ಗ್ರಾಮ್ಸ್ ಅಂತ ಬಂದಿದೆ. ಅವ್ರನ್ನೂ ಕರೆದು ಹೇಳಿದಾಗ ಇಲ್ಲ ನಾವು ಮಿಕ್ಸ್ ಮಾಡಿದ್ದು ನಿಜ, ಬಟ್ ಎಷ್ಟೋ ಇದೆ ಅಂತ ಅವ್ರು ಹೇಳಿದ್ರಂತೆ. ಅದಕ್ಕೆ ಅವ್ರಿಗೆ ಏನದ ಇನ್ವಾಯ್ಸು ಮತ್ತು ಇ-ವೇ ಬಿಲ್ಲು ಅವೆಲ್ಲವನ್ನು ಕೊಡಬೇಕಿತ್ತು ಅವರು. ಅವತ್ತು ಕೇಳಿದ್ರು ಅವರು 2 ದಿವಸ ಟೈಮ್ ಕೊಡಿ ಅಂದರು, ನಿನ್ನೆ ಕೇಳಿದ್ರು 2 ದಿವಸ ಅಂತ. ಅದಕ್ಕೆ ಮಜರ್ ಮಾಡಿದ್ದಾರೆ. ಅಕಸ್ಮಾತ್ ಅದು ಅವ್ರು ಏನೂ ಕೊಡಲಿಲ್ಲ ಅಂದರೆ ರಿಟರ್ನ್ ಮಾಡ್ಬೇಕಾ ಏನೋ ನೋಡ್ತೀವಿ, ಇಲ್ಲ ಏನಿದೆಯೋ ರೆಕಾರ್ಡ್ ಮಾಡಿ ಟ್ರೆಜರಿಗೆ. ಈಗ ಸದ್ಯಕ್ಕೆ ನಮ್ಮವ್ರು ಯಾರೋ ಟೆಸ್ಟ್ ಮಾಡಿರೋ ಪ್ರಕಾರ 28 ಗ್ರಾಮ್ ಬಂದಿದೆ. ವ್ಯಾಲ್ಯೂಯೇಷನ್ ತೊಗೊಂಡಿದ್ವಿ, ಅವ್ರು ಕೊಟ್ಟಿದ್ದಾರೆ, ಜ್ಯುವೆಲ್ಲರ್ಸ್ ಕೊಟ್ಟಿದ್ದಾರೆ, ಎರಡು ಸೇರಿ ವ್ಯಾಲ್ಯೂಯೇಷನ್ ಕೊಟ್ಟಿದ್ದಾರೆ. ಸೊ ಈಗ ಇವರು ಟ್ರೆಜರಿಗೆ ಇಡಬೇಕಾಗಿರೋದ್ರಿಂದ ಆ್ಯಕ್ಚುಲಿ ಇವರು ರೆಕಾರ್ಡ್ ಮಾಡ್ಬೇಕು, ಅಕೌಂಟ್ ಮಾಡಬೇಕಾಗ್ತದೆ ಎಷ್ಟು ಬಂತು ಏನು ಬಂತು ಅಂತ.